ನಮಸ್ಕಾರ. ಕನ್ನಡಮ ನ್ಯೂಸ್ ನೆಟ್ವರ್ಕ್ಗೆ ಸ್ವಾಗತ. ನಾನು ಅಂಜಲಿ ಕಿತ್ತೂರ್. ಇದೀಗ ಹೆಡ್ಲೈನ್ಸ್. ಸರ್ಕಾರಕ್ಕೆ ತಿಳಿಸಿದ ಆಫ್ಲೈನ್ನಲ್ಲಿ ಪ್ಲಾಟ್ ಹರಾಜು. ಗುರುವಾರ ಬೂಡಾ ಅಧ್ಯಕ್ಷರ ನೇತೃತ್ವದಲ್ಲಿ ಸಭೆ. ಆಫ್ಲೈನ್ ಹರಾಜು ಪ್ರಕ್ರಿಯೆ ಕುರಿತು ಸಭೆಯಲ್ಲಿ ಚರ್ಚೆ. ಬೆಳಗಾವಿಯಲ್ಲಿ ನೀರಿಗಾಗಿ ಹಾಹಾಕಾರ. ಎಲ್&ಟಿ ಕಂಪನಿ ವಿರುದ್ಧ ಮಹಿಳೆಯರ ಆಕ್ರೋಶ. ಗುರುವಾರ ರಸ್ತೆ ತಡೆ ನಡೆಸಿ ಪ್ರತಿಭಟನೆ. ಹಲಾಲ್ ಪ್ರಮಾಣ ಪತ್ರದ ಮೇಲೆ ನಿಷೇಧ ಹೇರುವಂತೆ ಆಗ್ರಹ. ಗುರುವಾರ ಹಿಂದೂ ಜನಜಾಗೃತಿ ಪ್ರತಿಭಟನೆ ನಡೆಸುವ ಮೂಲಕ ಜಿಲ್ಲಾಧಿಕಾರಿಗೆ ಮನವಿ. ಬೂಡಾ ಆಯುಕ್ತ ಪ್ರೀತಂ ನಸ್ಲಾಪುರೆ ಸರ್ಕಾರಿ ಬಂಗ್ಲೆಯಲ್ಲಿನ ಬೃಹತ್ ಬದಲಾವಣೆಯಿಂದ ಸಾರ್ವಜನಿಕರಲ್ಲಿ ಅನೇಕ ಪ್ರಶ್ನೆಗಳು ಉಂಟಾಗಿವೆ. ಬೂಡಾ ಆಯುಕ್ತ ಪ್ರೀತಂ ನಸ್ಲಾಪುರೆ ಇವರಿಗೆ ವಿಶ್ವೇಶ್ವರಯ್ಯ ನಗರದಲ್ಲಿ ಸರ್ಕಾರದ ವತಿಯಿಂದ ಸರ್ಕಾರಿ ಬಂಗ್ಲೆ ನೀಡಲಾಗಿದೆ. ಈ ಸ್ಥಳದಲ್ಲಿ ಸರ್ಕಾರದ ಸೌಲಭ್ಯಗಳೊಂದಿಗೆ ಅವರು ಸರ್ವಸಾಮಾನ್ಯವಾಗಿ ವಾಸಿಸಬಹುದಾಗಿದೆ. ಆದರೆ ಅವರು ಸಾರ್ವಜನಿಕ ತೆರಿಗೆ ಹಣವನ್ನು ಬಳಸಿ ಸರ್ಕಾರಿ ಬಂಗ್ಲೆಯಲ್ಲಿ ತಮ್ಮ ಐಷಾರಾಮಿಗೆ ಅನುಗುಣವಾಗಿ ಬೃಹತ್ ಬದಲಾವಣೆ ಮಾಡುತ್ತಿದ್ದಾರೆ. ಇಷ್ಟೇ ಅಲ್ಲದೆ ಸರ್ಕಾರಿ ಬಂಗಲೆಯ ಹಳೆ ಕಾಂಪೌಂಡ್ ಅನ್ನು ನೆಲಸಮ ಮಾಡಿ ಅವಶ್ಯಕತೆ ಇಲ್ಲದೆ ಇರುವಾಗ ನೂತನವಾಗಿ ಎತ್ತರ ಕಾಂಪೌಂಡ್ ಅನ್ನು ನಿರ್ಮಿಸಿದ್ದಾರೆ. ಇಷ್ಟೆಲ್ಲ ಬದಲಾವಣೆಗಳನ್ನು ಪ್ರೀತಂ ನಸ್ಲಾಪುರೆ ಅವರು ಸ್ವಂತ ಖರ್ಚಿನಲ್ಲಿ ಮಾಡುತ್ತಿದ್ದಾರಾ ಅಥವಾ ಸರ್ಕಾರದ ಹಣವನ್ನು ಬಳಸುತ್ತಿದ್ದಾರಾ ಎಂಬ ಪ್ರಶ್ನೆ ನಾಗರಿಕರಲ್ಲಿ ಉಂಟಾಗಿದೆ. ಬೂಡಾ ಲೇಔಟ್ನಲ್ಲಿ ರಾಮತೀರ್ಥ ನಗರ್, ಕುಮಾರಸ್ವಾಮಿ ಲೇಔಟ್ ಈ ಸ್ಥಳದಲ್ಲಿ ಅನೇಕ ಅಭಿವೃದ್ಧಿ ಕಾಮಗಾರಿಗಳು ಮಾಡಬೇಕಾಗಿದೆ. ಆದರೆ ಈ ಎಲ್ಲ ಅಭಿವೃದ್ಧಿ ಕಾಮಗಾರಿಗಳಿಗೆ ಬೂಡಾ ಹತ್ತಿರ ಹಣವಿಲ್ಲ ಎಂದು ಹೇಳುತ್ತಾರೆ. ಆದರೆ ಬೂಡಾ ಆಯುಕ್ತ ಪ್ರೀತಂ ನಸ್ಲಾಪುರೆ ತಮ್ಮ ಸ್ವಂತ ಐಷಾರಾಮಿಗೆ ಸರ್ಕಾರಿ ಬಂಗ್ಲೆಯಲ್ಲಿ ತೆರಿಗೆದಾರರ ಹಣ ಖರ್ಚು ಮಾಡಿ ಬೃಹತ್ ಬದಲಾವಣೆ ಮಾಡುತ್ತಿದ್ದಾರೆ. ಇದರಿಂದ ತೆರಿಗೆದಾರರ ಹಣ ಪೋಲಾಗುತ್ತಿರುವುದು ಸ್ಪಷ್ಟವಾಗುತ್ತಿದೆ. ಪ್ರೀತಂ ನಸ್ಲಾಪುರೆ ಅವರು 7 ವರ್ಷಕ್ಕಿಂತಲೂ ಅಧಿಕವಾಗಿ ಬೂಡಾ ಆಯುಕ್ತರ ಸ್ಥಾನದಲ್ಲಿದ್ದಾರೆ. ಆದರೆ ಅವರು ಇರುವ ಸರ್ಕಾರಿ ಬಂಗ್ಲೆಯಲ್ಲಿ ಮಾಡುತ್ತಿರುವ ಬೃಹತ್ ಬದಲಾವಣೆಗಳನ್ನು ನೋಡಿದರೆ ಕಾಯಂ ಸ್ವರೂಪವಾಗಿ ಇಲ್ಲೇ ವಾಸ್ತವ್ಯ ಹೂಡಲಿದ್ದಾರಾ ಎಂಬ ಪ್ರಶ್ನೆ ನಾಗರಿಕರಿಂದ ಕೇಳಿಬರುತ್ತಿದೆ. ಬ್ಯೂರೋ ರಿಪೋರ್ಟ್, ಕನ್ನಡಮ ನ್ಯೂಸ್ ನೆಟ್ವರ್ಕ್, ಬೆಳಗಾವಿ. ಸರ್ಕಾರಿ ರಜೆ ದಿನದಂದು ಆಫ್ಲೈನ್ ಮೂಲಕ ಹರಾಜು ಪ್ರಕ್ರಿಯೆ ನಡೆಸಿ 91 ಪ್ಲಾಟ್ಗಳನ್ನು ಮಾರಾಟ ಮಾಡಿರುವ ಕುರಿತು ಬೂಡಾ ಅಧ್ಯಕ್ಷ ಸಂಜಯ್ ಬೆಳಗಾವ್ಕರ್ ನೇತೃತ್ವದಲ್ಲಿ ಗುರುವಾರ ಸಭೆ ನಡೆಸಲಾಯಿತು. ಸರ್ಕಾರಿ ರಜೆಯ ದಿನದಂದು ಇತ್ತೀಚೆಗೆ ಬೆಳಗಾವಿ ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ಆಫ್ಲೈನ್ ಮೂಲಕ 113 ಪ್ಲಾಟ್ಗಳಿಗೆ ಆಕ್ಷನ್ ಮೂಲಕ ಹರಾಜು ಪ್ರಕ್ರಿಯೆ ನಡೆಸಿ ಈ ಪೈಕಿ 91 ಪ್ಲಾಟ್ಗಳನ್ನು ಮಾರಾಟ ಮಾಡಿರುವುದನ್ನು ಗುರುವಾರ ಬೂಡಾ ಸಭೆಯ ಅನುಮೋದನೆಯಲ್ಲಿದ್ದು ಬಂದಿದೆ. ಗುರುವಾರ ಬೂಡಾ ಅಧ್ಯಕ್ಷ ಸಂಜಯ್ ಬೆಳಗಾವ್ಕರ್ ನೇತೃತ್ವದಲ್ಲಿ ನಡೆದ ಸಭೆಯಲ್ಲಿ ಈ ವಿಷಯ ಚರ್ಚಿಸಲಾಗಿದೆ. ಆಫ್ಲೈನ್ ಮೂಲಕ ಸರ್ಕಾರಿ ರಜೆಯ ದಿನದಂದು ಸರ್ಕಾರದ ಗಮನಕ್ಕೂ ತರದೆ ಆಫ್ಲೈನ್ ಹರಾಜು ಪ್ರಕ್ರಿಯೆಯಲ್ಲಿ ಮಾರಾಟ ಮಾಡಿದ್ದ ಪ್ಲಾಟ್ಗಳನ್ನು ಬೂಡಾ ಸಭೆಯ ಅಜೆಂಡಾದಲ್ಲಿ ಬೆಳಗಾವಿ ನಗರಾಭಿವೃದ್ಧಿ ಪ್ರಾಧಿಕಾರದ ವಿವಿಧ ಯೋಜನೆಯಲ್ಲಿ ಕಳೆದ ಮಾರ್ಚ್ 5 ಮತ್ತು ಮಾರ್ಚ್ 18 ದಿನದಂದು ಇ ಮತ್ತು ಎಂ ಹರಾಜು ಮೂಲಕ ಮೂಲೆ ಹಾಗೂ ಬಿಡಿ ನಿವೇಶನಗಳನ್ನು ಹಾಜರು ಮಾಡಿರುವ ವಿಷಯ ದೃಢೀಕರಿಸಲು ತೆಗೆದುಕೊಂಡ ನಾನಾ ಅನುಮಾನಕ್ಕೆ ಕಾರಣವಾಗಿದೆ. ಬೂಡಾ ಹಾಗೂ ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿನ ವಿವಿಧ ಅಭಿವೃದ್ಧಿ ಕಾಮಗಾರಿಯ ಅನುಮೋದನೆಯ ಕುರಿತು ಸಭೆಯಲ್ಲಿ ಚರ್ಚೆ ನಡೆಸಲಾಗಿದೆ ಎಂದು ತಿಳಿದುಬಂದಿದೆ. ಈ ವೇಳೆ ಶಾಸಕ ಅನಿಲ್ ಬೆನ್ಕೆ, ಜಿಲ್ಲಾಧಿಕಾರಿ ಎಂಜಿ ಹಿರೇಮಠ್, ಬೂಡಾ ಆಯುಕ್ತ ಪ್ರೀತಂ ನಸ್ಲಾಪುರೆ ಸೇರಿದಂತೆ ಇನ್ನಿತರು ಉಪಸ್ಥಿತರಿದ್ದರು. ಮಹಾದೇವ್ ಪವಾರ್, ಕನ್ನಡಮ ನ್ಯೂಸ್ ನೆಟ್ವರ್ಕ್, ಬೆಳಗಾವಿ. ಬೇಸಿಗೆ ಪ್ರಾರಂಭವಾಗುತ್ತಿದ್ದಂತೆ ಬೆಳಗಾವಿಯ ಬಸವನ್ ಕಾಲನಿ ಮಹಿಳೆಯರು ಎಲ್&ಟಿ ಕಂಪನಿ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿ ಗುರುವಾರ ರಸ್ತೆ ತಡೆ ಪ್ರತಿಭಟನೆ ನಡೆಸಿದರು. ಬೇಸಿಗೆ ಪ್ರಾರಂಭವಾಗುತ್ತಿದ್ದಂತೆ ಬೆಳಗಾವಿಯ ಬಸವ ಕಾಲನಿಯ ಮಹಿಳೆಯರು ಎಲ್&ಟಿ ಕಂಪನಿ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿ ಗುರುವಾರ ರಸ್ತೆ ತಡೆ ನಡೆಸಿ ಪ್ರತಿಭಟನೆ ನಡೆಸಿದರು. ಪ್ರತಿಭಟನಾ ಸ್ಥಳಕ್ಕೆ ಭೇಟಿ ನೀಡಿದ ಶಾಸಕ ಅನಿಲ್ ಬೆನ್ಕೆ ಎಲ್&ಟಿ ಕಂಪನಿಯ ಮುಖ್ಯಸ್ಥ ಬರುವಂತೆ ತಿಳಿಸಿದರು. ಎಲ್&ಟಿ ಕಂಪನಿಯ ಮುಖ್ಯಸ್ಥ ಬರುತ್ತಿದ್ದಂತೆ ಶಾಸಕರ ಮುಂದೆ ಪ್ರತಿಭಟನಾ ನಿರತ ಮಹಿಳೆಯರು ಕರ್ನಾಟಕ ನೀರು ಸರಬರಾಜು ಮಂಡಳಿ ಇದ್ದ ವೇಳೆ ಸಮರ್ಪಕವಾಗಿ ನೀರು ಬರುತ್ತಿದ್ದವು. ಸರ್ಕಾರ ಎಲ್&ಟಿ ಕಂಪನಿಗೆ ನೀಡಿದ ಮೇಲೆ ಬೇಕಾಬಿಟ್ಟಿಯಾಗಿ ಬಿಲ್ ಬರುತ್ತಿದೆ ವಿನಃ ಸಮರ್ಪಕವಾಗಿ ನೀರು ಬರುತ್ತಿಲ್ಲ ಎಂದು ಆರೋಪಿಸಿದರು. ಎಲ್&ಟಿ ಕಂಪನಿ ಯಾವುದಕ್ಕೂ ಪ್ರಯೋಜನ ಇಲ್ಲ. ಮೊದಲು ಇದನ್ನು ಕಿತ್ತು ಹಾಕಿ ಕರ್ನಾಟಕ ನೀರು ಸರಬರಾಜು ಮಂಡಳಿಗೆ ನೀಡಬೇಕೆಂದು ಮಹಿಳೆಯರು ಒತ್ತಾಯಿಸಿದರು. ಬಸವ ಕಾಲನಿಯಿಂದ ನೀರಿಗಾಗಿ ಸ್ಟ್ರೈಕ್ ಮಾಡ್ತಾ ಇದ್ದೀವಿ ಮಹಿಳೆಯರೆಲ್ಲರೂ ಸೇರಿ. ಆದರೆ ನಮಗೆ 24 ಅವರ್ಸ್ ಐತಿ ಅಂತ ಹೇಳಿದಾರಿ. ಬಟ್ 24 ಅವರ್ಸ್ ಇದುವರೆಗೂ ಸರಿಯಾಗಿ ನೀರು ಬಿಟ್ಟಿಲ್ಲ. ಪಾಪ ವಯಸ್ಸಾದವ್ರಿಗೆ ಬಂದು ನೀರು ಟ್ಯಾಂಕರ್ದಿಂದ ಸ್ವತಃ ತಾವು ತರಿಸ್ಕೊತಾ ಇದ್ದಾರೆ. ಅದಕ್ಕಾಗಿ ನಾವು LNTC ಅವ್ರು ಬಂದಾಗ್ಲಿಂದ ನಮಗೆ ನೀರಿನ ಸಮಸ್ಯೆ ಬಹಳ ಆಗ್ತಾ ಇದೆ. ಅದಕ್ಕೆ LNTC ಅವ್ರು ನಮಗೆ ನಾವು ಇಷ್ಟು ಸಾರಿ ಸಹನೆಯಿಂದ ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೊಂಡು ಬಟ್ ಅದಕ್ಕೆ ಅವ್ರು ನಮಗೆ ಸ್ಪಂದಿಸ್ತಾ ಇಲ್ಲ. ನಾವು ಹೇಳೋದು ಇಷ್ಟೇ,
ಆದರೆ ಜವಾಬ್ದಾರಿಯಿಂದ ಕೆಲಸ ಮಾಡಂತ ಹೇಳಿ ಅವ್ರಿಗೆ, ಇಲ್ಲ ಅಂದರೆ ರಿಸೈನ್ ಮಾಡಿ. ನಾವು ಕೇಳ್ತಾ ಇರೋದು ಒಂದೇ, ನಮಗೆ ಕುಡಿಯೋದಕ್ಕೆ ನೀರು ಬೇಕು. ನಮಗೆ ನೀರಿಗಾಗಿ ನಾವು ಹೋರಾಟ ಮಾಡಾಕತ್ತೀವಿ. ಒಂದು ಬೆಳಗ್ಗೆಯಿಂದ 8 ಗಂಟೆಯಿಂದ ನಾವು ಮಹಿಳೆಯರು ಎಲ್ಲರೂ ಕೂತ್ಕೊಂಡ್ರೆ ಈಗ ಬಂದಿದ್ದಾರೆ ಅವರು, ನೀವು ಏನಾಗ್ತಾ ಇದೆ ಅಂತ ಕೇಳೋಕೆ ಬಂದಿಲ್ಲ. ಇದೇ ಥರ ಪ್ರತಿನಿತ್ಯ ನಮ್ಮ ಜೊತೆಗೆ ಅವರು ನೀರಿಗಾಗಿ ವ್ಯವಹರಿಸ್ತಾ ಇದ್ದಾರೆ. ಅದಕ್ಕಾಗಿ LNTC ಅವರು ನಮಗೆ ಬೇಡವೇ ಬೇಡ ಅಂತ ನಾನು ಹೇಳ್ತಾ ಇದ್ದೀನಿ. ಮಾಡೋದಾದರೆ ಸರಂಗೆ ಪರ್ಮನೆಂಟ್ ಸೊಲ್ಯೂಷನ್ ಕೊಡಿ, ಪರ್ಮನೆಂಟ್ ಸೊಲ್ಯೂಷನ್ ಕೊಡಿ ಅಂತ ಹೇಳಿ. ಇದು ನಮ್ದು ಒಂದೇ ಏರಿಯಾ ಅಲ್ಲ, ಕೆಳಗಡೆ ವೈಭವ್ ನಗರ್ ಕೂಡ ನಾವು ಅವ್ರ ಪರವಾಗಿ ನಾನು ಮಾತಾಡ್ತಾ ಇದ್ದೀನಿ. ವೈಭವ್ ನಗರ್ ಬಸವ ಕಾಲನಿ ಇದು ಒಂದು ದಿನ ಸಮಸ್ಯೆ ಆಗಿಲ್ಲ, ಭಾಳ ವರ್ಷಗಳಿಂದ ಇದು ಸಮಸ್ಯೆ ನಡೀತಾ ಇದೆ. ಬಟ್ ಇವತ್ತು 15 ದಿವಸ ನೀರಿಲ್ಲ ಅಂತ ನಾವು ಅವ್ರ ಜೊತೆಗೆ ಫೈಟ್ ಮಾಡ್ತಾ ಇದ್ದೀವಿ. ಇಷ್ಟು ವರ್ಷಗಳಿಂದ ಅವರಿಗೆ ಸಮಾಧಾನದಿಂದ ನಾವು ರಿಕ್ವೆಸ್ಟ್ ಮಾಡ್ತಾ ಬಂದ್ವಿ. ಇನ್ನು ನಮ್ಮ ಕಡೆಯಿಂದ ರಿಕ್ವೆಸ್ಟ್ ಅದು ಮೀರಿ ಹೋಗಿದೆ, ಅದಕ್ಕಾಗಿ ನಾವು ಇದನ್ನ ಸ್ಟ್ರೈಕ್ ಮಾಡ್ತಾ ಇದ್ದೀವಿ. ಬಟ್ LNTC ಅವ್ರಿಗೆ ನಮ್ಗೆ ಬೇಡವೇ ಬೇಡ. ಮಾಡೋದಿತ್ತಂದರೆ ಪರ್ಮನೆಂಟ್ ಸೊಲ್ಯೂಷನ್ ನಮ್ಮ ಬಸವ ಕಾಲನಿಗೆ ವೈಭವ್ ನಗರಿಗೆ ಪರ್ಮನೆಂಟ್ ನೀರು ಕೊಡಂತ ಹೇಳಿ. 24 ಅವರ್ಸ್ ಬಿಡೋದಾದರೆ ನೀರು ಬಿಡಿ ಅಂತ ಹೇಳಿ, ಇಲ್ಲಾಂದರೆ ಬಿಟ್ಕೊಂಡು ಕಟ್ ಮಾಡಂತ ಹೇಳಿ. ಈ 24 ಅವರ್ಸ್ ಒಳಗೆ 2 ಅವರ್ಸ್ ಕೂಡ ನೀರು ನಮ್ಮ ಬಸವ ಕಾಲನಿಗೆ ಬರ್ತಾ ಇಲ್ಲ. ಪಾಪ ವಯಸ್ಸಾದವರು ನೀರು ಹೇಗೆ ತುಂಬ್ಕೋಬೇಕನ್ನೋದು ಅವ್ರಿಗೆ ವಿಚಾರ ಇಲ್ಲ. ಅವ್ರ ಮನೆಯಲ್ಲಿ ನೀರು ಇಲ್ತಿದ್ರೆ ಇದೇ ನಮ್ಮನೆ ಮಾಡ್ತಾ ಇದ್ರ? ಮೇಲಧಿಕಾರಿಗಳಿಗೆ ಹೋಗಿ ಹೇಳ್ತಾ ಇರ್ಕಿಲ್ಲ? ಮೇಲಧಿಕಾರಿಗಳು ರಿಕ್ವೆಸ್ಟ್ ಮಾಡ್ಕೊಂಡ್ರು ಕೂಡ LNTC ಅವರಿಗೆ ಲಕ್ಷ್ಯ ಇಲ್ಲ. ಎಷ್ಟು ಕೇರ್ಲೆಸ್ದಿಂದ, ಎಷ್ಟು ಬೇಜವಾಬ್ದಾರಿ ವ್ಯಕ್ತಿಗಳಾಗಿದ್ದಾರೆ ಅವ್ರು LNTC ಅವರು. ಯಾಕೆ ನೀವು ಹೀಗೆ ಮಾಡ್ತಾ ಇದ್ದೀರಿ ಅಂತ ಕೇಳೋ ಸೌಜನ್ಯ ಕೂಡ ಅವ್ರಿಗಿಲ್ಲ. ಅಧಿಕಾರಿ ಮೇಲೆ ಇದೆ ಅಂತ ಹೇಳಿ ಸುಮ್ಮನೆ ಹಾಕಿ ಕೂತ್ಕೊಂಡ್ರೆ ಆಯ್ತಾ? ಒಂದು ವೇಳೆ ಅವ್ರ ಮನೆಯಲ್ಲಿ ಹೀಗಾದ್ರೆ ಇರ್ತಿದ್ರ ಅವರು ಸುಮ್ಮನೆ? ಅವ್ರ ಏರಿಯಾದಲ್ಲಿ ಈ ಪರಿಸ್ಥಿತಿ ಬಂದ್ರೆ ಅವ್ರು ಸುಮ್ಮನೆ ಇರ್ತಿದ್ರ? 15 ದಿವಸಕ್ಕೊಮ್ಮೆ ಈಗ 15 ದಿವಸಕ್ಕೊಮ್ಮೆ ನೀರು ಬಿಡ್ತಾರೆ ಅಣ್ಣ. 15 ದಿವಸಕ್ಕೊಮ್ಮೆ ನೀರು ಬಿಟ್ರೆ ಬಿಲ್ ನೋಡಿದ್ರೆ 500 ರೂಪಾಯಿಂದ ಒಬ್ಬೊಬ್ರಿಗೆ 8,000 ತನಕ ಬಿಲ್ ಬರಾಕತ್ತೈತ್ರಿ ಇವ್ರದ್ದು. ಆಮೇಲೆ ರಾತ್ರಿ 2 ಗಂಟೆಗೆ ನೀರು ಬಿಟ್ರೆ ಕಳ್ಳರ ಹಾವಳಿ ರೀ ಇಲ್ಲಿ ಓಣ್ಯಾಗ, ಬಸವ ಕಾಲನ್ಯಾಗ ವೈಭವ್ ನಗರಕ್ಕೆ ಕಳ್ಳರ ಹಾವಳಿ ಐತಿ. 1 ಗಂಟೆಗೆ 2 ಗಂಟೆಗೆ ನೀರು ಯಾರು ತುಂಬ್ಕೋಬೇಕ್ರಿ? ಮಧ್ಯರಾತ್ರಿ ಒಳಗೆ ತುಂಬ್ಕೊಳಕ್ಕೆ ಯಾರಿಗೂ ಆಗೋದಿಲ್ಲ ನೀರು. ಅದಕ್ಕೆ ನಮ್ಗೆ ದಯಮಾಡಿ ನೀರಿಂದ ಅಷ್ಟು ವ್ಯವಸ್ಥೆ ಮಾಡಿಕೊಡ್ಬೇಕಂತ ಕೇಳಾಕತ್ತೀವ್ರಿ. ಹೌದ್ರಿ, ನೀರಿಗಾಗಿನೇ ಇವತ್ತು ಪ್ರತಿಭಟನೆ ನಡ್ಸಾಕತ್ತೀವ್ರಿ. ಎಲ್ಲ ಕಡೆನೂ ನಾವು ಲೆಟ್ರ್ ಕೊಟ್ಟು ಬಂದೇವ್ರಿ. ಕೊಟ್ಟು ಬಂದ್ರು ಕೂಡ ಅವ್ರು ಇನ್ನೂ ತನಕ ಈಗ ಬಂದಾರ ನೋಡ್ರಿ, ನೀರು ಬಿಡಾಕತ್ತಿಲ್ರಿ ಸರಿಯಾಗಿ. 15 ದಿವಸಕ್ಕೊಮ್ಮೆ ಇನ್ನೂ ಜೋರ್ ಮಾಡ್ತೇವೆ. ಮೀಟ್ರ್ ಕಿತ್ತು ಒಗದು ಬಿಡ್ತೇವ್ರಿ. ಅವ್ರ ನೀರಿನ ಕಂಪನಿ ಮೀಟ್ರ್ ಕಿತ್ತು ಒಗದು ಬಿಡ್ತಾವ್ರಿ. ನಾವು ಎಲ್ಲಾನು ನೀರು ಬೇಡ, ನೀರಿನ ಕಂಪನಿನೂ ಬೇಡ, 4 ಮಂದಿ ಎಲ್ಲಾರು ಕೂಡಿ ಒಂದೊಂದು ಬೋರ್ ಹೊಡೆಸ್ಕೊಂಡು ಬೋರ್ ನೀರು ಮಾಡ್ತೇವೆ. ಶಾಸಕ ಅನಿಲ್ ಬೆನ್ಕೆ ಮಾತನಾಡಿ, ಕಳೆದ 4 ದಿನಗಳ ಹಿಂದೆ L&T ಕಂಪನಿಗೆ ಸಮರ್ಪಕವಾಗಿ ನೀರು ಸರಬರಾಜು ಮಾಡದಿದ್ದರೆ ಇದರ ಪರಿಣಾಮ ಸರಿಯಾಗಿರುವುದಿಲ್ಲ ಎಂದು ಎಚ್ಚರಿಕೆ ನೀಡಿದ್ದೆ. L&T ಕಂಪನಿಯಲ್ಲಿ ನಗರದಲ್ಲಿ ನೀರು ಸರಬರಾಜು ಮಾಡುವ ಸಾಮರ್ಥ್ಯ ಇಲ್ಲ. ಅವರು 8 ದಿನ ಸಮಯಾವಕಾಶ ಕೇಳಿದ್ದಾರೆ, ಇನ್ನು 4 ದಿನ ಇದೆ ಎಂದು ಹೇಳಿದರು. 24/7 ವಾರ್ಡ್ ಇದ್ದಾಗ ಆ ನೀರಿನ ಸಮಸ್ಯೆಯನ್ನು ವೈದ್ಯ ಸರ್ ಬರ್ರಿ. ಹೀಗಾಗಿ ನಾನು 2-3 ಸಲ L&T ಕಂಪ್ನಿ ಮೀಟಿಂಗ್ ಮಾಡಿದ್ದೀವಿ. ಆದ್ರೆ ಈ ಇಡೀ ಕ್ಷೇತ್ರದ ಸಮಸ್ಯೆ ಬಗೆಹರಿಸಿದ್ದೇವೆ. ಆದ್ರೆ ವೈಭವ್ ನಗರ್ ಮತ್ತು ಬಸವ ಕಾಲನಿ ಈ ಕ್ಷೇತ್ರದ ಸಮಸ್ಯೆಯನ್ನು ಇನ್ನೂ ಬಗೆಹರಿಸಿಲ್ಲ. ಈ ವಾರ್ಡ್ ಸಲುವಾಗಿ ಸಮಸ್ಯೆ ಇದ್ದಾಗ ಯಾವಾಗ L&T ಕಂಪ್ನಿ ಇದ್ದಿಲ್ಲ ಆವಾಗ ನೀರು ಕಮ್ಮಿ ಇತ್ತು, ವ್ಯವಸ್ಥೆ ಇದ್ದಿಲ್ಲ, ಆದ್ರೆ ನೀರು ಬರ್ತಿತ್ತು. ಆದ್ರೆ ಈಗ ಒಳ್ಳೆ ನೀರು ಅದ, ಒಳ್ಳೆ ಮೋಟರ್ ಪಂಪ್ ಹಾಕಿದ್ದೀವಿ, ಆದ್ರೆ ನೀರು ಬರುವ ಕಾರಣ ಅಂದ್ರೆ L&T ಕಂಪ್ನಿ ಅವ್ರದ್ದು ಪೀಸ್ ಮ್ಯಾನೇಜ್ಮೆಂಟ್ ಕರೆಕ್ಟ್ ಇವ್ರ ಕೈಲಿ ಆಗುವಲ್ಲ. ಆದ್ರೆ ಕಾಮತ್ ಅಂತ ಬಂದವರು ಇವತ್ತು ಅವ್ರು ನಿನ್ನೆ 4 ದಿವಸದಿಂದ ವಾರ್ನಿಂಗ್ ಕೊಟ್ಟಿದ್ದೀವಿ, ಇನ್ನೂ 8 ದಿವಸ ಟೈಮ್ ಕೊಟ್ಟಿವಿ. ಈಗ 4 ದಿವಸ ಆಗ್ತದೆ, ಇನ್ನ 4 ದಿವಸದಾಗ ಇದೆಲ್ಲ ಸರಿಪಡಿಸ್ಬೇಕು. ಇಲ್ಲಾಂದ್ರೆ ಬೇರೆ ದಾರಿ ನಾವು ಈಗಾಗಲೇ ಹೇಳಿದ್ವಿ, ಆ ದಾರಿಲಿ ಹೋಗ್ತೀವಿ ಸರ್. ಒಂದೇ ಏರಿಯಾ ಅಲ್ಲ ಸರ್, ಎಲ್ಲ ಏರಿಯಾ ಸರ್. ಅದು ಸರ್, ಯಾಕಂದ್ರೆ ಇವ್ರ ಕಡೆ ಮ್ಯಾನೇಜ್ಮೆಂಟ್ ಆಗೋದಿಲ್ಲ, ಇವ್ರ ಕಡೆ ಲೇಬರ್ ಇಲ್ಲ, ಇವ್ರ ಕಡೆ ಪೇಮೆಂಟ್ ಟೈಮ್ ಮಾಡೋದಿಲ್ಲ. ಹೀಗಾಗಿ ಲೇಬರ್ ಮಂದಿ ಇಲ್ಲ. ಆ ನೇಮಕ ಪ್ರಕಾರ ಇವ್ರು ಆರಾಮ ಮಾಡ್ತೀವಿ ನಾವು. ಹೀಗಾಗಿ ಇವ್ರು ಸುಧಾರಿಸ್ಬೇಕು, ಶಾಣೆ ಆಗಬೇಕು. ಸುಧರ್ ಜಾವ್ ಏನನ್ನೋದು, ಸುಧರ್ ಜಾವ್ ಮೇತು ನಾ ಕನ್ನಡ ನಮ್ಮ ಕಡೆ ಹಿಡಿ ಆತನ ಪೇಮೆಂಟ್ ಮಾಡೋದಿಲ್ಲ ಇವರು. ಪ್ಲಸ್ ಲೇಬರ್ ಕಮ್ಮಿ ಅದಾರ, ಇದೇ ಸಮಸ್ಯೆ ಇದೆ. ನಾರೇ 4 ದಿವಸ ಟೈಮ್ ಕೊಟ್ಟೆವು. ಈಗ ಹೆಂಗಾರೆ ನೀರು ಬಂದದ, ಕಂಟಿನ್ಯೂ ನೀರು ಕೊಡ್ತೇವೆ ಅಂತ ಹೇಳಿದಾರ. ಇನ್ನ 4 ದಿವಸದಾಗ ಇಂಥ ಸಮಸ್ಯೆ ಬಂದ್ರೆ ನೇರವಾಗಿ ಏನು ಆಕ್ಷನ್ ತಗೊಂಡು ಈಗಾಗಲೇ ಡಿಕ್ಲೇರ್ ಮಾಡ್ತಾರೆ. ಸರ್ ನೀವು ಕಟ್ಟಾಗಿ ಬೆಳಿತೀನಿ ಅಂದ್ರೆ ಬುದ್ಧಿ ಬಂದಿಲ್ಲ ಸರ್ ಅವ್ರಿಗೆ. ಸರ್, ಬಸವ ಕಾಲನಿಯಲ್ಲಿ ಇರುವ ಕುಡಿಯುವ ನೀರಿನ ಸಮಸ್ಯೆ ಬಗೆಹರಿಸಲು ಕ್ರಮ ಕೈಗೊಳ್ಳಲಾಗುವುದು ಎಂದು ಭರವಸೆ ನೀಡಿದರು. ವಿಶ್ವನಾಥ್ ದೇಸಾಯಿ, ಕನ್ನಡ ನ್ಯೂಸ್ ನೆಟ್ವರ್ಕ್, ಬೆಳಗಾವಿ. ಇದೀಗ ಪುಟ್ಟ ವಿರಾಮ.
हॉटेल वृंदावन व्हेज अँड नॉनव्हेज रेस्टॉरंट रुचकर जेवणासाठी प्रसिद्ध असे हॉटेल वृंदावन यांचे विशेष पदार्थ मुर्ग लाहोरी, चिकन अकबरी तंगडी, चिकन बिरबली, हराभरा कबाब आणि व्हेजमध्ये दाल फ्राय तडका कोल्हापुरी, पनीर बिरबल, पनीर मसाला, पनीर टिक्का असे अनेक चविष्ट पदार्थ. त्याचबरोबर चिकन थाली, मटण थालीही या ठिकाणी उपलब्ध आहे. तर मग लवकरच भेट द्या हॉटेल वृंदावनला, बेळगावमधील साई गणेश प्लाझा, हंस टॉकीज रोड, बेळगाव. अरे बाप रे, पहा तर कितीही गर्दी. पोतदार ज्वेलर्सचे पण कमाल आहे ना, का असू नये. 122 वर्षांपासून ग्राहकांना खरे सोने, चांगली वागणूक व प्रामाणिक सेवा जी मिळत आली आहे. म्हणूनच इंडियन ट्रेड बोर्डने सुवर्ण पदकाने सन्मानित केले आहे. असा कोणताही दागिना नाही जो इथे बनविला जात नाही, अशी कुठलीही मूर्ती नाही जी इथे बनविली जात नाही. हिरा, पन्ना, माणिक असो वा मोती, येथे सर्व काही मिळते. अशिक्षित व्यक्तीही येथे सोने चांदी खरेदीसाठी आल्यास घेतलेला दागिना व सरळ व्यवहार मिळवितो. येथे काही स्कीम नाही, डिस्काउंट नाही आणि बहुमानही नाही. सरळ सुरळीत व्यवहारच यांची ओळख आहे. या राजेशाही शोरूम मध्ये ग्राहकांच्या सुविधांसाठी वेगवेगळ्या मजल्यावर सोने व चांदीचे दागिने उपलब्ध केलेले आहेत. यांचा विश्वास हाच यांची खरी ओळख आहे. हॉलमार्कच्या सर्वात कमी वेस्टेज असलेल्या दागिन्यांचे पहिले ठिकाण म्हणजे फक्त पोतदार ज्वेलर्स, बेळगाव. ವಿರಾಮದ ನಂತರ ಮತ್ತೆ ಸ್ವಾಗತ. ಹಲಾಲ್ ಪ್ರಮಾಣ ಪತ್ರದ ಮೇಲೆ ನಿಷೇಧ ಹೇರುವಂತೆ ಆಗ್ರಹಿಸಿ ಗುರುವಾರ ಹಿಂದೂ ಜನಜಾಗೃತಿ ಸಮಿತಿ ವತಿಯಿಂದ ಪ್ರತಿಭಟನೆ ನಡೆಸಿ ಜಿಲ್ಲಾಧಿಕಾರಿಗೆ ಮನವಿ ಸಲ್ಲಿಸಲಾಯಿತು. ದೇಶದ ಭದ್ರತೆಗೆ ಅತ್ಯಂತ ಅಪಾಯಕಾರಿಯಾಗಿರುವ ಹಲಾಲ್ ಪ್ರಮಾಣ ಪತ್ರದ ಮೇಲೆ ನಿಷೇಧ ಹೇರುವಂತೆ ಆಗ್ರಹಿಸಿ ಗುರುವಾರ ಹಿಂದೂ ಜನಜಾಗೃತಿ ಸಮಿತಿಯ ಪ್ರತಿಭಟನೆ ನಡೆಸಿ ಜಿಲ್ಲಾಧಿಕಾರಿಗೆ ಮನವಿ ಸಲ್ಲಿಸಿದರು. ದೇಶದಲ್ಲಿ ಈಗ ಹಲಾಲ್ ಉತ್ಪನ್ನಗಳನ್ನು ಬಹಿಷ್ಕಾರ ಮಾಡಲು ಬೇಡಿಕೆ ಬರುತ್ತಿದೆ. ಭಾರತ ಅರ್ಥವ್ಯವಸ್ಥೆಗೆ ಸಮಾನಾಂತರವಾಗಿ ಪ್ರತ್ಯೇಕ ಇಸ್ಲಾಮಿಕ ನಿರ್ಮಾಣ ಮಾಡುವುದು ದೇಶದ ಭದ್ರತೆಯ ದೃಷ್ಟಿಯಲ್ಲಿ ಅಪಾಯಕಾರಿಯಾಗಿದೆ. ಹಲಾಲ್ ಇದು ಇಸ್ಲಾಮಿಕ್ ಪದ್ಧತಿಯ ಪ್ರಕಾರ ಪ್ರಮಾಣೀಕರಿಸಿದ್ದು ಎಂದು ಅರ್ಥ ಎಂದು ಮನವಿಯಲ್ಲಿ ತಿಳಿಸಿದ್ದಾರೆ. ಹಲಾಲ್ ಅರ್ಥವ್ಯವಸ್ಥೆ ಇಂದು ಎಲ್ಲ ಕ್ಷೇತ್ರವನ್ನು ಆವರಿಸಿ $3 ಟ್ರಿಲಿಯನ್ ಎಕಾನಮಿ ಆಗಿದೆ. ಹಲಾಲ್ ಪ್ರಮಾಣ ಪತ್ರದಿಂದ ಜಮಿಯತ್ ಉಲೇಮಾ ಹಿಂದೂ ಕೋಟ್ಯಾಂತರ ರೂಪಾಯಿಗಳನ್ನು ಸಂಗ್ರಹ ಮಾಡುತ್ತಿದೆ ಮತ್ತು ಅದನ್ನು ಭಯೋತ್ಪಾದನಾ ಚಟುವಟಿಕೆಯಲ್ಲಿ ಬಂಧಿಸಲ್ಪಟ್ಟ ಆರೋಪಿಗಳಿಗೆ ಕಾನೂನು ಸಹಾಯ ಮಾಡಲು ಖರ್ಚು ಮಾಡಲಾಗುತ್ತಿದೆ. ಹಿಂದೂ ಕಾರ್ಯಕರ್ತರ ಹತ್ಯೆ ಪ್ರಕರಣದಲ್ಲಿ ಭಾಗಿಯಾದ ಆರೋಪಿಗಳು ಭಯೋತ್ಪಾದನಾ ಚಟುವಟಿಕೆಗಳಲ್ಲಿ ಬಂಧಿಸಲ್ಪಟ್ಟ ಆರೋಪಿಗಳಿಗೆ ಹಲಾಲ್ ಪ್ರಮಾಣ ಪತ್ರ ಉಪಯೋಗಿಸಲಾಗುತ್ತಿದೆ ಎಂದು ಮನವಿಯಲ್ಲಿ ದೂರಿದ್ದಾರೆ. ಇವತ್ತು ನಾವು ಇಲ್ಲಿ ಹಿಂದೂ ಜನಜಾಗೃತಿ ವತಿಯಿಂದ ಮಾನ್ಯ DC ಅವರ ಮುಖಾಂತರ ಮುಖ್ಯಮಂತ್ರಿಗಳಿಗೆ ಒಂದು ಮನವಿ ಕೊಡಕ್ಕೆ ಬಂದಿದ್ದೀವಿ. ಏನಂತಂದ್ರೆ ಹಲಾಲ್ ಸರ್ಟಿಫಿಕೇಟನ್ನು ರದ್ದು ಮಾಡಬೇಕು ಅಂಥೇಳಿ. ಹಲಾಲ್ ಸರ್ಟಿಫಿಕೇಟನ್ನು ಯಾಕೆ ರದ್ದು ಮಾಡಬೇಕು ಅನ್ನೋದೊಂದು ಕಾರಣ. ಈ ಹಲಾಲ್ ಸರ್ಟಿಫಿಕೇಟ್ನಿಂದ ಜಮಾಯತ್ ಉಲೇಮಾ ಹಿಂದ್ ಮತ್ತು ಇತರ ಮುಸ್ಲಿಂ ಸಂಘಟನೆಗಳು ಏನು ಒಂದು ಸರ್ಟಿಫಿಕೇಟ್ ಕೊಡತ್ತವ, ಸುಮಾರು ಅದರಲ್ಲಿ 100 ಸಂಘಟನೆಗಳದಾವೆ. ಅವರೆಲ್ಲರೂ ಹಲಾಲ್ ಸರ್ಟಿಫಿಕೇಟ್ ಅನ್ನೋದನ್ನು ಕೊಟ್ಟು, ಅದು ಹಲಾಲ್ ಸರ್ಟಿಫಿಕೇಟ್ ಬರೀ ಮಾಂಸಾಹಾರಕ್ಕೆ ಮಾತ್ರ ಇಲ್ಲ, ಪ್ರತಿಯೊಂದು ಈವನ್ ನೀವು ನಟ್ ಬೋಲ್ಟ್ ತಯಾರು ಮಾಡಿದ್ರೂ ಸಹಿತ ಹಲಾಲ್ ಸರ್ಟಿಫಿಕೇಟ್ ತೊಗೋಬೇಕು ಅಂತ ಹೇಳ್ತಾರೆ. ಎಲ್ಲಿ ನೀವು UAE ಕಂಟ್ರಿಗೆ ಅಥವಾ ಯಾವುದಾದ್ರೂ ಮುಸ್ಲಿಂ ಕಂಟ್ರಿಗೆ ಎಕ್ಸ್ಪೋರ್ಟ್ ಮಾಡಬೇಕಾಗಲ್ಲ. ಅದು ಈಗ ಏನಾಗಿದೆ ಅಂತಂದ್ರೆ ನಮ್ಮ ಭಾರತದ ಆರ್ಥಿಕ ವ್ಯವಸ್ಥೆಯನ್ನು ಬುಡಮೇಲು ಮಾಡುವಂಥ ಒಂದು ಲೆವೆಲಿಗೆ ಬೆಳೆದು ಬಂದದ್ದು. ಆಲ್ ಓವರ್ ವರ್ಲ್ಡ್ $3 ಟ್ರಿಲಿಯನ್ ಎಕಾನಮಿಯಾಗಿ ಬೆಳೆದದ. ಇದರಿಂದ ಏನಾಗ್ತಾ ಇದೆ ಅಂತಂದ್ರೆ ಇದಕ್ಕೆ ಯಾವುದೇ ಥರದ ಗೌರ್ಮೆಂಟದ್ದು ಬಾಡಿದು ಏನೂ ಸರ್ಟಿಫಿಕೇಷನ್ ಇಲ್ಲ. ಇದು ಪ್ರೈವೇಟ್ ಇದೆ. ಗೌರ್ಮೆಂಟ್ ಸರ್ಟಿಫಿಕೇಷನ್ ಇರುವಂಥ FDA ಮತ್ತು FSSAI
ಇದ್ರೂ ಸಹಿತ ಇದು ಸಮಾನಾಂತರವಾಗಿ ಬೆಳೆದು ಇದರಲ್ಲಿ ಬರುವಂಥ ದುಡ್ಡಿನಿಂದ ಅವರು ಉಗ್ರಗಾಮಿಗಳ ಚಟುವಟಿಕೆಗೆ ಸಹಾಯ ಮಾಡ್ತಾ ಇದ್ದಾರೆ. ಇದರಿಂದ ದೇಶದ ಅರ್ಥವ್ಯವಸ್ಥೆ ಅಲ್ಲದೆ ದೇಶದ ಭದ್ರತೆಗೂ ಇದು ತುಂಬ ಅಪಾಯಕಾರಿಯಾಗಿ ಪರಿಣಮಿಸಿರೋದ್ರಿಂದ ಇದನ್ನು ಸಾಧ್ಯ ಆದಷ್ಟು ರದ್ದು ಮಾಡಬೇಕು ಅಂಥೇಳಿ ನಾವು ಮನವಿ ಕೊಡ್ತಾ ಇದ್ದೀವಿ. ನಿಮ್ಮ ಹೆಸರು? ಥ್ಯಾಂಕ್ ಯು. ಮಲ್ಲಿಕಾರ್ಜುನ್ ಮೊದಲೇ ಹೇಳಿ. ದೇಶದಲ್ಲಿ ಆಹಾರದ ಉತ್ಪನ್ನದ ಬಗ್ಗೆ FSSAI, ಅಂತ ಸರ್ಕಾರಿ ಸಂಸ್ಥೆಗಳು ಇರುವಾಗ ಒಂದು ಇಸ್ಲಾಂ ಮತದ ಆಧಾರದ ಮೇಲೆ ಉತ್ಪನ್ನಗಳಿಗೆ ಪ್ರಮಾಣ ಪತ್ರವನ್ನು ನೀಡುವುದು ಎಷ್ಟು ಸರಿ? ಇದು ಬಹುಸಂಖ್ಯಾ ಹಿಂದೂ ಉದ್ಯಮಿಗಳಿಗೆ ಮಾಡಿದ ವಂಚನೆ. ಹಲಾಲನ್ನು ದೇಶದಲ್ಲಿ ಬಹಿಷ್ಕಾರ ಮಾಡಬೇಕೆಂದು ಪ್ರತಿಭಟನಾಕಾರರು ಮನವಿಯಲ್ಲಿ ಒತ್ತಾಯಿಸಿದ್ದಾರೆ. ಪ್ರತಿಭಟನೆಯಲ್ಲಿ ಸುಧೀರ್ ಹೆಕರೇಕರ್, ಕೋಮಲ್ ಸೇರಿದಂತೆ ಇನ್ನಿತರು ಉಪಸ್ಥಿತರಿದ್ದರು. ವಿಶ್ವನಾಥ್ ದೇಸಾಯಿ, ಕನ್ನಡಮ ನ್ಯೂಸ್ ನೆಟ್ವರ್ಕ್, ಬೆಳಗಾವಿ. ಕಾಕ್ತಿಯಲ್ಲಿ ಗ್ರಾಮ ಪಂಚಾಯತ್ ಸದಸ್ಯರು, ಸರ್ಕಾರಿ ಶಾಲಾ ಅಧಿಕಾರಿಗಳು ಮತ್ತು ಮಕ್ಕಳೊಂದಿಗೆ ಅರಣ್ಯ ಇಲಾಖೆ ಅಧಿಕಾರಿಗಳು ಪರಿಸರ ಸಂರಕ್ಷಣೆಯ ಜಾಗೃತಿ ರ್ಯಾಲಿ ನಡೆಸಿದರು. ಕಾಕತಿಯಲ್ಲಿ ಹಾಮಾಜ ಧರ್ಮ್ ಆನಿಮಲ್ ರೆಸ್ಕ್ಯೂ ಟೀಮ್, ಪಂಚಾಯತ್ ಸದಸ್ಯರು, ಸರ್ಕಾರಿ ಶಾಲಾ ಅಧಿಕಾರಿಗಳು ಮಕ್ಕಳೊಂದಿಗೆ ಮತ್ತು ಅರಣ್ಯ ಇಲಾಖೆಯ ನಿರೀಕ್ಷಕರೊಂದಿಗೆ ಜಾಗೃತಿ ರ್ಯಾಲಿ ನಡೆಸಿದರು. ಪರಿಸರ ಸಂರಕ್ಷಣೆಯ ಮೌಲ್ಯವನ್ನು ಸಾರ್ವಜನಿಕರಿಗೆ ತಿಳಿಸುವುದು ಮುಂಬರುವ ಪೀಳಿಗೆಗೆ ಮರಗಳು, ಪ್ರಾಣಿಗಳು, ನೀರು, ಪಕ್ಷಿಗಳು ಮತ್ತು ಭೂಮಿಯನ್ನು ಉಳಿಸುವುದು ಎಷ್ಟು ಮುಖ್ಯ ಎಂಬುದರ ಕುರಿತು ಜಾಗೃತಿ ಮೂಡಿಸಲಾಯಿತು. ಉತ್ತಮ ಆರೋಗ್ಯಕರ ಜೀವನಕ್ಕೆ ಪರಿಸರ ಎಷ್ಟು ಮುಖ್ಯ ಎಂಬುದರ ಬಗ್ಗೆ ರ್ಯಾಲಿ ನಡೆಸಲಾಯಿತು. ಮಹಾದೇವ್ ಪವಾರ್, ಕನ್ನಡಮ ನ್ಯೂಸ್ ನೆಟ್ವರ್ಕ್, ಬೆಳಗಾವಿ. ಬೆಳಗಾವಿ ಪೊಲೀಸ್ ಆಯುಕ್ತರ ಪ್ರವೇಶ ದ್ವಾರದಲ್ಲಿ 8 ಅಡಿ ಉದ್ದದ ಹಾವನ್ನು ಸರ್ಪಮಿತ್ರ ಆನಂದ್ ಚಿಟ್ಟಿ ಹಿಡಿದಿದ್ದಾರೆ. ಪೊಲೀಸ್ ಆಯುಕ್ತರ ಕಚೇರಿಯ ಪ್ರವೇಶ ದ್ವಾರದ ಪೈಪ್ಲೈನ್ನಲ್ಲಿ ಹಾವು ನುಗ್ಗಿದ್ದು, ಅಲ್ಲಿದ್ದ ಪೊಲೀಸರು ಭಯಭೀತರಾಗಿ ತಕ್ಷಣವೇ ಸರ್ಪಮಿತ್ರ ಆನಂದ್ ಚಿಟ್ಟಿ ಅವರನ್ನು ಸ್ಥಳಕ್ಕೆ ಕರೆಸಿದರು. ಹಾವು ಪೈಪ್ಲೈನ್ ಒಳಗೆ ಇದ್ದ ಕಾರಣ ಅರ್ಧ ಗಂಟೆಗಳ ಜೂಜಾಟ ಹಾಗೂ ಪರಿಶ್ರಮದ ನಂತರ ಸರ್ಪಮಿತ್ರ ಆನಂದ್ ಚಿಟ್ಟಿ ಅವರು ಈ ಹಾವನ್ನು ಹೊರಗೆ ತೆಗೆದಿದ್ದಾರೆ. ಸುಮಾರು 8 ಅಡಿ ಉದ್ದದ ಈ ಹಾವು ಧಾಮನ್ ಜಾತಿಗೆ ಸೇರಿದ್ದು, ಈ ಹಾವಿಗೆ 6 ವರ್ಷ ವಯಸ್ಸು. ಧಾಮನ್ ಹಾವಿನ ಸಂಗಮ ಕಾಲ ಇರುವುದರಿಂದ ಹಾವಿನ ಸಂಚಾರ ಹೆಚ್ಚಾಗಿದೆ ಎಂದು ಚಿಟ್ಟಿ ಈ ವೇಳೆ ಮಾಹಿತಿ ನೀಡಿದ್ದಾರೆ. आधा घंटा तक ऑक्सीजन कंट्रोल करता है और इसमें तजुर्बा भी काम आता है और साथ में ये पाइप अंदर से हमें पैक करनी पड़ी, नहीं तो बाहर आना मुश्किल था. धामन जाति का सांप है, रैट्स ने कहा जाता है और ज़्यादातर इस एरिया में यही सांप है. आसानी के साथ मिला ऐसा कहना पड़ेगा क्योंकि वो खोदना वगैरह नहीं पड़ा. एक डर रहता है कहीं पर भी हो और साफ होता है. यहाँ पर तो कमिश्नर साहब का ऑफिस है, उसको कुछ पता नहीं है. उन बड़े छोटे मानता नहीं, जैसे मैंने शुरुआत में कहा था. लेकिन वो ना हो, ये कोशिश करने के बाद पानी हमने पैक किया और बाहर उसको आने का रास्ता नहीं था और अपने तजुर्बे के अनुसार उसको मतलब फील्ड लगा के मुझे पकड़ना पड़ा. लगभग 6 साल का सांप हो सकता है. धामन का अभी भी मेटिंग सीजन है तो सांप बड़े पैमाने में बाहर निकलते हैं. तो ಮಹಾದೇವ್ ಪವಾರ್, ಕನ್ನಡಮ ನ್ಯೂಸ್ ನೆಟ್ವರ್ಕ್, ಬೆಳಗಾವಿ. ಇದೀಗ ಪುಟ್ಟ ವಿರಾಮ. होटल आदर्श पैलेस लजीज खाने के साथ यहाँ है बेहतरीन रूम्स, रहने के लिए स्टैंडर्ड रूम्स और सूट रूम्स. साथ ही साथ मौजूद है कई सारी क्वालिटियों से भरपूर स्टैंडर्ड डिलक्स रूम्स और डिलक्स सूट रूम्स. लग्जरियस लाइफ का अनुभव लेना है तो एक बार अवश्य भेंट दें. शादी और इतर प्रोग्राम्स के लिए प्लैटिनम हॉल और मिलेनियम हॉल. होटल आदर्श पैलेस, लिंगराज कॉलेज के पास, कॉलेज रोड, बेलगाव.
व्हाट अ प्रेजेंट सरप्राइज। कौन है? अरे वो मेरी फ्रेंड आरती है। तेरी शादी तो अटेंड नहीं कर पाई, लेकिन सोचा मिल लूं। वैसे जीत कहाँ है? वो अंदर है, बैठो ना। वाओ जया, बहुत सुंदर लग रहा है। वैसे सच कहूं, तुम्हारी पर्सनालिटी पे जज रहा है। आखिर चॉइस किसकी है? थैंक्स। अच्छा, तो कर्टन्स की तारीफ कर रही हो? अमरकौन कर्टन एंड फर्निशिंग। यहाँ है नए लुक, कलर और स्ट्रक्चर के बेहतरीन कर्टन फर्निशिंग की वैरायटी, जो आपके घर और ऑफिस की शान बढ़ाए। अमरकौन कर्टन एंड फर्निशिंग, खड़े बाजार, बेलगावी। ವಿರಾಮದ ನಂತರ ಮತ್ತೆ ಸ್ವಾಗತ. ಭಾಜಪಾ ಸ್ಥಾಪನಾ ದಿನದ ನಿಮಿತ್ತ ಬಿಜೆಪಿ ಎಸ್ಸಿ ಮೋರ್ಚಾ ಕಾರ್ಯಕಾರಿಣಿಯರ ವತಿಯಿಂದ ಬೆಂಗಳೂರಿನಲ್ಲಿ ರಾಜ್ಯ ಬಿಜೆಪಿ ಎಸ್ಸಿ ಮೋರ್ಚಾ ಕಾರ್ಯಕಾರಿಣಿಯರ ಸಭೆ ಜರುಗಿತು. ಬಿಜೆಪಿ ಸ್ಥಾಪನಾ ದಿನದ ನಿಮಿತ್ತ ಬಿಜೆಪಿ ಎಸ್ಸಿ ಮೋರ್ಚಾ ರಾಜ್ಯ ಕಾರ್ಯಕಾರಿಣಿಯರ ವತಿಯಿಂದ ವಿವಿಧ ಕಾರ್ಯಕ್ರಮ ಆಯೋಜಿಸಿರುವ ಸಂದರ್ಭದಲ್ಲಿ ರಾಜ್ಯ ಬಿಜೆಪಿ ಮೋರ್ಚಾ ಕಾರ್ಯಕಾರಿಣಿಯರ ಸಭೆ ಬೆಂಗಳೂರಿನಲ್ಲಿ ಜರುಗಿತು. ಬೆಂಗಳೂರಿನ ಭಾರತ್ ಸ್ಕೌಟ್ಸ್ ಅಂಡ್ ಗೈಡ್ಸ್ ಸಭಾಗೃಹದಲ್ಲಿ ಜಿಲ್ಲಾಧ್ಯಕ್ಷ ಯಲ್ಲೇಶ್ ಕೋಲ್ಕರ್, ನಗರಾಧ್ಯಕ್ಷ ಮಂಜುನಾಥ್ ಪಮ್ಮಾರ್, ರಾಜ್ಯ ಉಪಾಧ್ಯಕ್ಷ ನಿರ್ಮಲ್ ಸುರನ, ರಾಜ್ಯ ಸಂಘಟನಾ ಪ್ರಧಾನ ಕಾರ್ಯದರ್ಶಿ ಅರುಣ್ ಕುಮಾರ್, ರಾಜ್ಯ ಎಸ್ಸಿ ಮೋರ್ಚಾ ಅಧ್ಯಕ್ಷ ಚಲವಾದಿ ನಾರಾಯಣ ಸ್ವಾಮಿ, ರಾಜ್ಯ ಕಾರ್ಯಕಾರಿಣಿಯರ ಸದಸ್ಯ ಪೃಥ್ವಿ ಸಿಂಗ್ ಇವರ ಉಪಸ್ಥಿತಿಯಲ್ಲಿ ಈ ಸಭೆ ನಡೆಯಿತು. ಮೇ 6ರಂದು ಬಿಜೆಪಿ ಸ್ಥಾಪನಾ ದಿನವಾಗಿದ್ದು 7ರಿಂದ 15 ದಿನಗಳ ಸಪ್ತಾಹದಲ್ಲಿ ಸಾಮಾಜಿಕ ಕಾರ್ಯಕ್ರಮವನ್ನು ಎಸ್ಸಿ ಮೋರ್ಚಾ ವತಿಯಿಂದ ಆಯೋಜಿಸಲಾಗಿದೆ. ಹಾಗೆ ದಿನಾಂಕ 14ರಂದು ಬೆಂಗಳೂರಿನಿಂದ ಭೀಮ್ ಜ್ಯೋತಿ ಯಾತ್ರೆಯು ಪ್ರಾರಂಭವಾಗಲಿದೆ. ಕರ್ನಾಟಕದಲ್ಲಿ ಪ್ರತಿಯೊಂದು ನಗರದಲ್ಲಿ ಉತ್ಸಾಹದಿಂದ ಈ ಯಾತ್ರೆ ನಡೆಯಲಿದ್ದು ಬೆಳಗಾವಿಗೆ ಕೂಡ ಈ ಜ್ಯೋತಿ ಯಾತ್ರೆ ಆಗಮನವಾಗಲಿದೆ. ಮಹಾದೇವ್ ಪವಾರ್, ಕನ್ನಡಮ ನ್ಯೂಸ್ ನೆಟ್ವರ್ಕ್, ಬೆಳಗಾವಿ. ಬೆಳಗಾವಿ ಪಂಜಿ ರಾಷ್ಟ್ರೀಯ ಹೆದ್ದಾರಿ ಚತುಷ್ಪಥ ಕಾಮಗಾರಿ ಭರದಿಂದ ಸಾಗಿದ್ದು ಅದರೊಂದಿಗೆ ಪ್ರಾರಂಭವಾದ ಗಣಿಬೆಲ್ ಟೋಲ್ ಗೇಟ್ ಕಾಮಗಾರಿ ಪೂರ್ಣಗೊಂಡಿಲ್ಲ. ಬೆಳಗಾವಿ ಪಣಜಿ ರಾಷ್ಟ್ರೀಯ ಹೆದ್ದಾರಿ ಚತುಷ್ಪಥ ಕಾಮಗಾರಿ ಭರದಿಂದ ಸಾಗಿದೆ. ಅದರೊಂದಿಗೆ ಟೋಲ್ನಾಕಾ ಕಾಮಗಾರಿಯು ಆರಂಭವಾಗಿ ಈಗ 1 ವರ್ಷ ಕಳೆದಿದೆ. ಆದರೆ ಗಣೇಬೆಲ್ ಟೋಲ್ನಾಕಾ ಗೇಟ್ ಕಾಮಗಾರಿ ಇನ್ನೂ ಪೂರ್ಣಗೊಂಡಿಲ್ಲ. ಬೆಳಗಾವಿ ಖಾನಾಪುರ ನಡುವಿನ ಖಾನಾಪುರ ತಾಲೂಕಿನ ಗಣೇಬೆಲ್ನಲ್ಲಿ ಟೋಲ್ ಗೇಟ್ ಹಾಕಲಾಗಿತ್ತು. ಈಗ ಟೋಲ್ನಾಕಾವನ್ನು ಸ್ಥಾಪಿಸಲಾಗಿದೆ. ಹೀಗಾಗಿ ಮುಂದಿನ ದಿನಗಳಲ್ಲಿ ಈ ಭಾಗದ ಗಣೇಬೆಲ್ ಸಹಿತ ಇದಲ್ಹೊಂಡ್, ಸಿಂಗಿನ್ಕೋಪ್, ಝಾಡಂಕಲೆ, ಮಾಲಂಕಲೆ, ನಿಟ್ಟೂರ್, ಪ್ರಭುನಗರ್, ಖೇಮೆವಾಡಿ, ಕಾಟಗಾಳಿ ಗ್ರಾಮದ ಸ್ಥಳೀಯ ನಾಗರಿಕರ ವಾಹನಗಳು ಈ ಮಾರ್ಗದಲ್ಲಿ ನಿತ್ಯ ಸಂಚರಿಸಬೇಕಾಗಿದೆ. ಹಾಗಾದರೆ ಟೋಲ್ ಪ್ಲಾಜಾ ಸ್ಥಳೀಯ ವಾಹನ ಮಾಲೀಕರ ಮೇಲೆ ಬೀಳುತ್ತದೆಯಾ ಎಂಬ ಪ್ರಶ್ನೆ ಈ ಭಾಗದ ನಾಗರಿಕರಲ್ಲಿ ಕಾಡುತ್ತಿದೆ. ಈ ಪ್ರದೇಶದಲ್ಲಿನ ಸ್ಥಳೀಯ ವಾಹನಗಳಿಗೆ ಟೋಲ್ ವಿನಾಯಿತಿ ನೀಡಬೇಕು ಅಥವಾ ಉಚಿತ ಪಾಸ್ಗಳನ್ನು ವಿತರಿಸಬೇಕು ಅಥವಾ ಪರ್ಯಾಯ ವ್ಯವಸ್ಥೆ ಮಾಡಿಕೊಡುವಂತೆ ಹೀಗೊಂದು ಬೇಡಿಕೆ ಆ ಭಾಗದ ಜನರಿಂದ ಕೇಳಿಬರುತ್ತಿದೆ. ಬೆಳಗಾವಿ ಹೆದ್ದಾರಿಯಲ್ಲಿ ಟೋಲ್ ಸಂಗ್ರಹದ ಸ್ವರೂಪ ಮತ್ತು ದರ ಇನ್ನೂ ನಿರ್ಧಾರವಾಗದಿದ್ದರೂ ಟೋಲ್ ಪ್ಲಾಜಾ ನಿರ್ಮಾಣದ ನಂತರ ಖಾನಾಪುರ ಬೆಳಗಾವಿ ಹೆದ್ದಾರಿಯಲ್ಲಿ ಪ್ರಯಾಣ ದುಬಾರಿಯಾಗುವುದು ಖಚಿತ. ಟೋಲ್ ಮೊತ್ತ ಇನ್ನೂ ನಿಗದಿಯಾಗಿಲ್ಲ. ಆದರೆ ಗಣೇಬೆಲ್ ವ್ಯಾಪ್ತಿಯ ಹಲವು ಗ್ರಾಮಗಳ ನಾಗರಿಕರು, ರೈತರು, ಕಾರ್ಮಿಕರು ಪ್ರತಿದಿನ ಈ ಹೆದ್ದಾರಿಯಲ್ಲಿ ಬಂದು ಹೋಗುವಾಗ ಸ್ಥಳೀಯರಿಗೆ ಈ ದಿನನಿತ್ಯದ ಟೋಲ್ನಿಂದ ವಿನಾಯಿತಿ ನೀಡಬೇಕು. ಇಲ್ಲವಾದಲ್ಲಿ ಗಣೇಬೆಲ್ ಟೋಲ್ನಾಕಾ ಸ್ಥಳೀಯ ವಾಹನ ಸವಾರರಿಗೆ ತೊಂದರೆಯಾಗಲಿದೆ. ಈ ನಿಟ್ಟಿನಲ್ಲಿ ಸೂಕ್ತ ನಿರ್ಧಾರ ಕೈಗೊಳ್ಳಬೇಕು. ಇಂಥ ಬೇಡಿಕೆ ಈ ಭಾಗದ ಜನರಿಂದ ಕೇಳಿಬರುತ್ತಿದೆ. बेळगाव खानापूर अनमोड हा राष्ट्रीय महामार्ग आणि या महामार्गावर आम्ही खानापूर तालुका महाराष्ट्र एकीकरण युवा समितीच्या वतीनं हा महामार्गावरील सर्व जी खेडी आहेत, जी गावं आहेत ती 100% मराठी भाषिक असून त्या महामार्गावरील जे दिशादर्शक फलक किंवा गावाच्या नावावरील फलक आहेत हे मराठीत लावावेत, यासाठी राष्ट्रीय महामार्ग प्राधिकरण असेल किंवा संबंधित खात्याकडे आम्ही निवेदन दिले होते. त्याच पद्धतीचा मागील महिन्यात आम्ही इशाराही दिला होता की या महामार्गावरील फलक हे मराठीत लावावेत व या खानापूर तालुक्यात आणि बेळगाव हा जो 25 किलोमीटरचा रस्ता आहे त्याच्यामध्ये दररोज ये जा करणाऱ्यांची संख्या फार आहे. औद्योगिक वसाहत ही बेळगावमध्ये असल्यामुळे किंवा त्या आजूबाजूच्या खेड्यांचा व्यवसाय हा विटांचा असेल किंवा शेती व्यावसायिक असेल यासाठी टोल आकारू नये म्हणून आम्ही त्या पद्धतीचा इशारा दिला होता. आणि अजूनही ती कार्यवाही अपेक्षित पूर्ण झालेली नाही, अपेक्षेप्रमाणे पूर्ण झालेली नाही आणि त्यासाठी आम्ही या महिन्यात आंदोलन करण्याचा इशारा दिला होता. पण विद्यार्थ्यांच्या परीक्षा आणि त्यासाठी होणारा व्यत्यय येणारा व्यत्यय हे पाहून आम्ही ते आंदोलन सध्या तरी स्थगित केलेलं आहे. पण त्याआधी आमच्या इशाऱ्यावरती कारवाई न होता जर
टोल आकारणी होत असेल तर आम्ही यापुढे हे ते आंदोलन हाती घेऊ आणि हा इशारा आम्ही पुन्हा एकदा देत आहोत. जय हिंद, जय महाराष्ट्र. ಗನ್ನೇಬೆಲ್ ಟೋಲ್ ಪ್ಲಾಜಾದಲ್ಲಿ ಮರಾಠ ಫಲಕ ಹಾಕಿ ಆಗ ಮಾತ್ರ ನಾವು ಟೋಲ್ ಪಾವತಿಸುತ್ತೇವೆ ಇಂತಹದೊಂದು ಬೇಡಿಕೆಯನ್ನು ಮಹಾರಾಷ್ಟ್ರ ಏಕೀಕರಣ ಯುವ ಸಮಿತಿ ಮಾಡಿದೆ. ಎಲ್ಲಿಯವರೆಗೆ ಮರಾಠಿ ಜಾಹೀರಾತು ಫಲಕಗಳನ್ನು ಅಳವಡಿಸುತ್ತಿಲ್ಲವೋ ಅಲ್ಲಿಯವರೆಗೆ ಟೋಲ್ ಪಾವತಿಗೆ ಸ್ಪಷ್ಟ ವಿರೋಧ ವ್ಯಕ್ತವಾಗುತ್ತಿದೆ ಎಂದು ಖಾನಾಪುರ ತಾಲೂಕಾ ಮಹಾರಾಷ್ಟ್ರ ಏಕೀಕರಣ ಯುವ ಸಮಿತಿಯ ಅಧ್ಯಕ್ಷ ಧನಂಜಯ ಪಾಟೀಲ್ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಸುಹಾಸ್ ಪಾಟೀಲ್, ಕನ್ನಡ ನ್ಯೂಸ್ ನೆಟ್ವರ್ಕ್, ಖಾನಾಪುರ. ಇದೀಗ ಪುಟ್ಟ ವಿರಾಮ. रंगोली के सप्तरंगों में खुशियों के दीप चमकाए, आराधना के साथ अपनी दिवाली मनाए. कपड़ों की दुनिया में एक भरोसेमंद और गुणवत्तापूर्ण नाम आराधना. गृहलक्ष्मी की सुंदरता की पहचान है साड़ी. घर की औरत का रुबाब और संस्कृति की देन है साड़ी. इस दिवाली के सुनहरे मौके पे आराधना लेके आए हैं महिलाओं के लिए मनपसंद साड़ीज और रेडीमेड सहित बच्चों के लिए आकर्षक और मनपसंद ड्रेसेस. पुरुषों के लिए जेंट्स वेयर में शर्ट, टी शर्ट्स, जीन्स, फॉर्मल और भी कई प्रकार के ड्रेसेस. जल्द ही अपनी मनपसंद ड्रेस खरीदे सिर्फ आराधना में. बेलगाम के वस्त्र जगत में बहुत ही बढ़िया है आराधना. नए कपड़े पहन के दीजिए दिवाली की शुभकामना. आराधना, मारुति गली, बेलगाम. थोड़ी सी महकी, थोड़ी सी बहकी, रुत अनोखी है. हल्के हल्के दिल में हलचल जो मचलती है. ये कैसा है समा, ये प्यार सा एहसास है. ये किसकी पलकों में है तस्वीरें, कैसी नुमाइश है. आराधना, मारुति गली, बेळगाव. वस्त्रों का संगम, सुंदर सलोना, मन भाई आराधना. ವಿರಾಮದ ನಂತರ ಮತ್ತೆ ಸ್ವಾಗತ. ಖಾನಾಪುರ ನಗರ ಪಂಚಾಯತ್ ಸ್ಥಾಯಿ ಸಮಿತಿಯ ಸಭೆ ಗುರುವಾರ ನಗರ ಪಂಚಾಯತ್ ಸಭಾಂಗಣದಲ್ಲಿ ಜರುಗಿತು. ಖಾನಾಪುರ ನಗರ ಪಂಚಾಯಿತಿಯ ಸ್ಥಾಯಿ ಸಮಿತಿಯ ಸಭೆಯು ಮಾರ್ಚ್ 31 ಗುರುವಾರದಂದು ನಗರ ಪಂಚಾಯತ್ ಸಭಾಂಗಣದಲ್ಲಿ ನಡೆಯಿತು. ಸಭೆಯ ಅಧ್ಯಕ್ಷತೆಯನ್ನು ಸ್ಥಾಯಿ ಸಮಿತಿಯ ಅಧ್ಯಕ್ಷ ಪ್ರಕಾಶ್ ಬೈಲೂರ್ಕರ್ ವಹಿಸಿದ್ದರು. ಉಪಮೇಯರ್ ಲಕ್ಷ್ಮಿ ಅಂಕಲ್ಗಿ, ಮುಖ್ಯಾಧಿಕಾರಿ ಬಾಬಾ ಸಾಹೇಬ್ ಮಾನೆ ವೇದಿಕೆಯಲ್ಲಿ ಉಪಸ್ಥಿತರಿದ್ದರು. ಪ್ರಾರಂಭದಲ್ಲಿ ಪ್ರೇಮಾನಂದ್ ನಾಯಕ್ ಪ್ರಾಸ್ತಾವಿಕವಾಗಿ ಮಾತನಾಡಿ ಎಲ್ಲರನ್ನೂ ಸ್ವಾಗತಿಸಿದರು. ಸ್ಥಾಯಿ ಸಮಿತಿ ಸಭೆಯಲ್ಲಿ ಖಾನಾಪುರ ನಗರದಿಂದ ಒಟ್ಟು 11 ದೂರುಗಳು ಬಂದಿವೆ. ಮನೆ ಬಾಡಿಗೆ, ರಿಯಲ್ ಎಸ್ಟೇಟ್ ಮುಂತಾದ ಸಮಸ್ಯೆಗಳ ಮೇಲಿನ ದೂರು ನಮೂನೆಗಳನ್ನು ಒಳಗೊಂಡಿದೆ. ಈ ಕುರಿತು ಚರ್ಚಿಸಿ ನಿರ್ಣಯ ಅಂಗೀಕರಿಸಲಾಯಿತು. ಸಭೆಯಲ್ಲಿ ಕಾರ್ಪೊರೇಟರ್ ಅಪ್ಪಯ್ಯ ಕೊಡೋಳಿ, ವಿನಾಯಕ್ ಕಲಾಲ್, ವಿನೋದ್ ಪಾಟೀಲ್, ಮೊಹಮ್ಮದ್ ರಫೀಕ್ ವಾರೇಮನಿ ಹಾಗೂ ಕಾರ್ಪೊರೇಟರ್ ಮೀನಾಕ್ಷಿ ಬೈಲೂರ್ಕರ್, ಸಹಾರಾ ಅಬ್ದುಲ್ ಖಾದರ್ ಸಂಧಿ, ಜೈ ಭಟ್ಕಿ, ರಾಜಶ್ರೀ ತೊಪ್ಪಿನಕಟ್ಟಿ ಹಾಗೂ ನಗರ ಪಂಚಾಯತ್ ನೌಕರರು ಉಪಸ್ಥಿತರಿದ್ದರು. ಸುಹಾಸ್ ಪಾಟೀಲ್, ಕನ್ನಡ ನ್ಯೂಸ್ ನೆಟ್ವರ್ಕ್, ಖಾನಾಪುರ. ಬಸ್ ಚಾಲಕನ ನಿಯಂತ್ರಣ ತಪ್ಪಿ ಕೆಎಸ್ಆರ್ಟಿಸಿ ಬಸ್ ಪಲ್ಟಿಯಾದ ಘಟನೆ ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಬಸಾಪುರ ಗ್ರಾಮದ ಬಳಿ ನಡೆದಿದೆ. ಬಸ್ ಚಾಲಕನ ನಿಯಂತ್ರಣ ತಪ್ಪಿ ಕೆಎಸ್ಆರ್ಟಿಸಿ ಬಸ್ ಪಲ್ಟಿಯಾದ ಘಟನೆ ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಬಸಾಪುರ ಗ್ರಾಮದ ಸಮೀಪ ನಡೆದಿದೆ. ಪಾಶ್ಚಾಪುರದಿಂದ ಬೆಳಗಾವಿಗೆ ತೆರಳುತ್ತಿದ್ದ ಸರ್ಕಾರಿ ಬಸ್ ಬಸಾಪುರ ಗ್ರಾಮದ ಹತ್ತಿರ ರಸ್ತೆ ಪಕ್ಕದಲ್ಲಿ ಪಲ್ಟಿಯಾಗಿದೆ. ಪರಿಣಾಮ ಬಸ್ಸಿನಲ್ಲಿದ್ದ 4 ಪ್ರಯಾಣಿಕರಿಗೆ ಸಣ್ಣ ಪುಟ್ಟ ಗಾಯಗಳಾಗಿವೆ. ಇನ್ನು ಪ್ರಯಾಣಿಕರು ಗಾಯಗೊಂಡಿದ್ದು ಅವರನ್ನು ಬೆಳಗಾವಿಯ ಸಿವಿಲ್ ಆಸ್ಪತ್ರೆಗೆ ಚಿಕಿತ್ಸೆಗೆ ರವಾನಿಸಲಾಗಿದೆ. ಈ ಸಮಯದಲ್ಲಿ ಪಾಶ್ಚಾಪುರ ಗ್ರಾಮದ ಉಪಠಾಣೆಯ ಎಸ್ಎಸ್ಐ ಅವರು ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಕಲ್ಲಪ್ಪ ಪಾಮ್ನಾಯ್ಕ್, ಕನ್ನಡ ನ್ಯೂಸ್ ನೆಟ್ವರ್ಕ್, ಯಮಕನ್ಮರಡಿ. ಇದೀಗ ಮತ್ತೊಮ್ಮೆ ಹೆಡ್ಲೈನ್ಸ್. ಸರ್ಕಾರಕ್ಕೆ ತಿಳಿಸಿದ ಆಫ್ಲೈನ್ನಲ್ಲಿ ಪ್ಲಾಟ್ ಹರಾಜು. ಗುರುವಾರ ಬೂಡಾ ಅಧ್ಯಕ್ಷರ ನೇತೃತ್ವದಲ್ಲಿ ಸಭೆ. ಆಫ್ಲೈನ್ ಹರಾಜು ಪ್ರಕ್ರಿಯೆ ಕುರಿತು ಸಭೆಯಲ್ಲಿ ಚರ್ಚೆ.
ಬೆಳಗಾವಿಯಲ್ಲಿ ನೀರಿಗಾಗಿ ಹಾಹಾಕಾರ, ಎಲ್&ಟಿ ಕಂಪನಿ ವಿರುದ್ಧ ಮಹಿಳೆಯರ ಆಕ್ರೋಶ, ಗುರುವಾರ ರಸ್ತೆ ತಡೆ ನಡೆಸಿ ಪ್ರತಿಭಟನೆ. ಹಲಾಲ್ ಪ್ರಮಾಣ ಪತ್ರದ ಮೇಲೆ ನಿಷೇಧ ಹೇರುವಂತೆ ಆಗ್ರಹ, ಗುರುವಾರ ಹಿಂದೂ ಜನಜಾಗೃತಿ ಪ್ರತಿಭಟನೆ ನಡೆಸುವ ಮೂಲಕ ಜಿಲ್ಲಾಧಿಕಾರಿಗೆ ಮನವಿ. ಇವಷ್ಟು ಇಂದಿನ ಸುದ್ದಿಗಳು. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಕನ್ನಡ ನ್ಯೂಸ್ ನೆಟ್ವರ್ಕ್ ಬೆಳಗಾವಿ.